ಇದೇ ಕುಂಭಮೇಳದಲ್ಲಿ ಅಸುನೀಗಿದ್ದಂತಹ ಜ್ಯೋತಿ ಹಾಗೂ ಮೇಘಾ ಮೃತದೇಹಗಳು ಕೂಡ ಬೆಳಗಾವಿಯನ್ನು ತಲುಪಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗೋವಾ ಮಾರ್ಗವಾಗಿ ಬೆಳಗಾವಿಯನ್ನು ತಲುಪಿದೆ ಅನ್ನೋದರ ಡೀಟೇಲ್ಸ್. ಪ್ರಯಾಗ್ರಾಜ್ನಲ್ಲಿ ಬೆಳಗಾವಿಯ 4 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಜ್ಯೋತಿ ಮತ್ತು ಪುತ್ರಿ ಮೇಘಾ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಪಿಎಂ ಬಳಿಕ ಅಂದರೆ ಮರಣೋತ್ತರ ಪರೀಕ್ಷೆಯ ಬಳಿಕ ಹಸ್ತಾಂತರದ ಪ್ರಕ್ರಿಯೆ ಆಗಿದೆ. ಬೆಳಗಾವಿಯ ಸ್ವಂತ ಮನೆಗೆ ಮೃತದೇಹಗಳನ್ನು ರವಾನಿಸಲಾಗಿದೆ. ಶಹಾಪುರ ಸ್ಮಶಾನದಲ್ಲಿ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮತ್ತು ದುಃಖದ ಕಟ್ಟೆ ಒಡೆದಿದೆ. ಮೊಮ್ಮಗಳನ್ನ ನೆನೆದು ಅಜ್ಜಿಯಲ್ಲಿ ಓದಿಸ್ತಾ ಇರುವಂತಹ ರೀತಿ ಇದೆಯಲ್ಲ, ನಿಜಕ್ಕೂ ವಿಧಿ ಎಷ್ಟು ಕ್ರೂರಿ ಅನಿಸೋಷ್ಟು ಭಾಸವಾಗ್ತಾ ಇದೆ. ಇನ್ನೊಂದು ಕಡೆಗೆ ಸಂಬಂಧಿಕರು, ಕುಟುಂಬಸ್ಥರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಮೌನ ಶರಣಾಗ್ಬಿಟ್ಟಿದ್ದಾರೆ. ಇಡೀ ಗ್ರಾಮದಲ್ಲೇ ಸೂತಕದ ಛಾಯೆ ಆವರಿಸ್ಬಿಟ್ಟಿದೆ. ಗಂಗೆಯ ಆಶೀರ್ವಾದವನ್ನು ಪಡೆದು ಬರಬೇಕಾಗಿದ್ದವರು, ಹೋಗಬೇಕಾದ್ರೆ ಜೀವಂತವಾಗಿದ್ದವರು, ಬರಬೇಕಾದ್ರೆ ಶವವಾಗಿ ವಾಪಸ್ ಬಂದಿದ್ದಾರೆ ಅನ್ನುವಂತಹ ನೋವು ಅಲ್ಲಿದ್ದಂತಹ ಜನರನ್ನು ಅತೀವವಾಗಿ ಕಾಡ್ತಾ ಇದೆ. ಕಳ್ಕೊಂಡವ್ರಿಗೆ ಅವ್ರ ನೋವು ಅರ್ಥ ಆಗೋದು ಅಥವಾ ಅನುಭವಿಸ್ತಾ ಇರೋರಿಗೆ ಅವ್ರ ನೋವು ಎಂಥದ್ದು ಅಂತ ಗೊತ್ತಾಗೋದು. ನಾವು ಆ ಸಂಕಟವನ್ನು ವಿವರಿಸ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಬಹಳಷ್ಟು ಭಯಾನಕ ಮತ್ತು ಕಠೋರ.